ತೇಜು ನನ್ನನ್ನ ಎಷ್ಟು ಹಚ್ಕೊಂಡಿದ್ದಾನಲ್ಲ. ಆದಷ್ಟು ಬೇಗ ಎಲ್ಲ ಸರಿ ಮಾಡಬೇಕು. ನಾನು, ಅನು, ವಿಕ್ರಾಂತ್ ಅವರು, ತೇಜು ಎಲ್ಲ ಒಂದೇ ಸೂರ್ಯನ ಕೆಳಗಡೆ ಒಂದೇ ಮನೇಲಿ ಸಂತೋಷವಾಗಿರ್ಬೇಕು. ಅದಾಗಬೇಕು ಅಂದ್ರೆ ನನ್ನ ಲೈಫ್ಗೆ ಅಂಟ್ಕೊಂಡಿರೋ ಆ ವಿಲನ್ನ ಮನೆಯಿಂದ ಹೊರಗೆ ಕಳಿಸ್ಬೇಕು. ಅಂದ್ರೆ ಅವನಿಗೆ ನಿಜವಾಗ್ಲೂ ಆಕ್ಸಿಡೆಂಟ್ ಆಗಿಲ್ವಾ? ನಾಟಕ ಮಾಡ್ತಿದ್ದಾನಾ? ಅಂದ್ರೆ ಅವತ್ತೇನ್ ನಡೀತು? ಅವನನ್ನ ಕಾಪಾಡಿದ್ದು ನಿಜಾನ ಅಥವಾ ನಾಟಕನ? ನಾಟಕ ಮಾಡಿ ಮನೆಯೊಳಗೆ ಬಂದು ಸೇರ್ಕೊಂಡ. ಇದನ್ನ ಹೇಗೆ ಕಂಡು ಹಿಡಿಯೋದು? ಇವಳಿಗೆ ಕೆಲಸವಿಲ್ಲ, ಕಾರ್ಯ ಇಲ್ಲ. ಈ ಥರ ಕಂತ ನೋಟ್ ಹೆಂಗ್ ಬಂತು? ಏನೋ ನಡೆಸ್ತಿದ್ದಾಳೆ. ಅಜಯ್, ಅಜಯ್, ಏನು ಗೋವಿಂದ, ಏನಾಯ್ತು? ಇಲ್ಲಿ ನೋಡಿಲಿ ದುಡ್ಡು. ಈತ ಬ್ಯಾಗಲ್ಲಿಟ್ಟು ಇದನ್ನ ಅವಳು ಕಬೋರ್ಡಲ್ಲಿ ಬಟ್ಟೆ ಮಧ್ಯೆ ಇಟ್ಕೊಂಡಿದ್ಲು. ಇಷ್ಟೊಂದು ದುಡ್ಡು ಅವಳ ಹತ್ರಲಿಂದ ಬಂತು? ಅದೇ ಗೊತ್ತಾಗ್ತಿಲ್ಲ ಅಜ್ಜಿ. ಆಗಾಗ ಫೋನಲ್ಲಿ ಕದ್ದು ಮುಚ್ಚಿ ಬೇರೆ ಮಾತಾಡ್ತಿರ್ತಾಳೆ. ಯಾರ ಜೊತೆನೋ? ಕೇಳಿದಾಗಳೆಲ್ಲ ಫ್ರೆಂಡು ಅಂತಾಳೆ. ಹೌದಾ? ಅವಳ ಹತ್ರ ಎಂತೆಂಥ ಬಟ್ಟೆ ಇದೆ ಗೊತ್ತಾ ಅಜ್ಜಿ? ಕೇಳಿದಾಗಲೆಲ್ಲ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದು, ಆ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದು ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅಲ್ಲ, ಇಡೀ ರಾಯದುರ್ಗದಲ್ಲಿ 3 ಜನರ ಹತ್ರ ವಿಶ್ವಾಸ ಕಳಿಸಿಲ್ಲ. ಅವಳಿಗೆ ಯಾರಂತ ಕಾಸ್ಟ್ಲಿ ಗಿಫ್ಟ್ ಕೊಡ್ತಾರೆ? ಹೌದಲ್ವಾ? ಆಯ್ತಜ್ಜಿ, ಹಾಳಾಗೋಯ್ತು ನನ್ನ ಜೀವದ, ಹಾಳಾಗೋಯ್ತು. ಗೀತಾ ನನ್ನ ಕೈ ಕೊಟ್ಲಲ್ಲ ಅಜ್ಜಿ. ಏಯ್ ಚುಪ್, ಬಿಡ್ತೋ ಅನ್ನೋ. ಆಯ್ತು, ಬಿಡ್ತು. ಆದ್ರೂ ಅಜ್ಜಿ, ಇವಳು ಇದಕ್ಕಿದ್ದಂಗೆ ಮನೆಯಿಂದ ಹೋಗೋದು, ಹೇಳ್ದೆ ಕೇಳ್ದೆ ಬರೋದು, ಇವೆಲ್ಲ ನೋಡ್ತಾ ಇದ್ರೆ ನನ್ಗೇನೋ ಇವಳ ಮೇಲೆ ಅನುಮಾನ. ಏಯ್, ನನ್ನ ಮೊಮ್ಮಗಳ ಬಗ್ಗೆ ಬೇರೆ ಏನಾದ್ರೂ ಹೇಳು. ಅವಳ ಕ್ಯಾರೆಕ್ಟರ್ ಬಗ್ಗೆ ಹಿಂಗೆಲ್ಲ ಮಾತಾಡಿದ್ರೆ ಅಷ್ಟೇ ನೋಡು ನಿಂಗೆ. ಅಂತದೆಲ್ಲ ಅವಳು ಮಾಡಿದ್ರೆ ಅವರಪ್ಪ ಕೊಂದು ಹಾಕ್ಬಿಡ್ತಾನೆ. ಮತ್ತೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಯಾರು ಕೊಡ್ತಾರೆ? ಯಾಕೆ ಕೊಡ್ತಾರೆ? ನಡಿ, ನೇರವಾಗಿ ಕೇಳೋಣ ಯಾರು ಕೊಟ್ರು ಅಂತ. ಕೇಳಲೇಬೇಕು. ಬಾ. ಪಲ್ಲವಿನ ವಿಕ್ರಾಂತಿಂದ ದೂರ ಹೇಗ್ ಮಾಡೋದು? ಬೊಟೀಕ್ ಓಪನ್ ಮಾಡೋದಕ್ಕೆ ಏರಿಯಾ ಹೇಗಿದೆ ನಿಶಿ? ನಿಶಿ, ಹಾ ವಿಕ್ಕಿ. ಬೊಟೀಕ್ ಓಪನ್ ಮಾಡೋಕ್ಕೆ ಏರಿಯಾ ಹೇಗಿದೆ ಅಂತ ಕೇಳ್ತಾ ಇದ್ದೆ. ಏನು ರೆಸ್ಪಾಂಡೇ ಮಾಡ್ತಾ ಇಲ್ಲ? ಹಾ ವಿಕ್ಕಿ, ನಾಟ್ ಬ್ಯಾಡ್, ಚೆನ್ನಾಗಿದೆ. ಇಡೀ ರಾಯದುರ್ಗದಲ್ಲೇ ಒನ್ ಆಫ್ ದ ಬೆಸ್ಟ್ ಲೊಕ್ಯಾಲಿಟಿ ಅಂದರೆ ಇದೇನೆ. ಸೊ ನಿನಗೆ ಬಿಸ್ನೆಸ್ಗೂ ಹೆಲ್ಪ್ ಆಗುತ್ತೆ. ಬಟ್ ಈಗಲೂ ಯೋಚನೆ ಮಾಡಿ ನೋಡು, ಇನ್ ಕೇಸ್ ಏನಾದರೂ ಬುಟೀಕ್ನ ಬ್ಯಾಂಗ್ಳೂರ್ಗೆ ಏನಾದರೂ ಶಿಫ್ಟ್ ಮಾಡ್ತೀನೋ ಅಂತ. ಬ್ಯಾಂಗ್ಳೂರಲ್ಲಿ ನೀನಿರಲ್ವಲ್ಲ ವಿಕ್ಕಿ? ಏನಾದರೂ ಹೇಳಿದ್ಯಾ? ಏನಿಲ್ಲ ಬಿಡು. ಆದರೂ ಯಾಕಿಷ್ಟು ಡಲ್ ಆಗಿದೆಯಾ? ಏನಾಯ್ತು ನಿಂಗೆ? ಏನು ಯೋಚನೆ ಮಾಡ್ತಿದ್ಯಾ? ಅದು ಓ, ನೀನು ಡಿಸೈನ್ ಮಾಡಿಕೊಟ್ಟಂಥ ಶರ್ಟ್ನ ನಾನು ನೀನು ಸರ್ಪ್ರೈಸ್ ಅಂತ ಹೇಳಿದಾಗ ಜಾಸ್ತಿ ಎಕ್ಸೈಟ್ಮೆಂಟ್ ತೋರಿಸ್ಲಿಲ್ಲ ಅಂತನಾ? ನಿನ್ ಬಗ್ಗೆ ನನಗೆ ಗೊತ್ತಿಲ್ವಾ ವಿಕ್ಕಿ? ನೀನ್ ಯಾವಾಗ್ಲೂ ಹಾಗೆ ಗಿಫ್ಟ್ ಸರ್ಪ್ರೈಸಸ್ಗೆಲ್ಲ ನೀನ್ ಜಾಸ್ತಿ ಎಕ್ಸೈಟ್ ಆಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಮತ್ತೆ ಯಾಕಿಷ್ಟು ಬೇಜಾರಲ್ಲಿದೆಯಾ? ನಿನ್ ಫ್ಯೂಚರ್ ನೆನೆಸ್ಕೊಂಡು. ನನ್ನ ಫ್ಯೂಚರಾ? ಓ, ಯು ಮೀನ್ ನಂದು ಮತ್ತೆ ಪಲ್ಲವಿಯವ್ರ ವಿಷಯ ನೆನೆಸ್ಕೊಂಡ? ಈಗ ಯೋಚನೆ ಎಲ್ಲ ಬಿಡು. ನನಗಂತೂ ಇದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ತಲೆ ಎಲ್ಲ ಕೆಟ್ಟೋಗಿದೆ. ಸದ್ಯ ಅವ್ರು ಬಂದಾಗ ಅಮ್ಮ ಇರಲಿಲ್ಲ, ಇಲ್ಲ ಅಂದಿದ್ರೆ ದೊಡ್ಡ ಜಗಳ ಆಗೋಗಿರೋದು. ಆ ಜಗಳ ನಾನೇ ಬಿಡಿಸ್ಬೇಕಾಗಿತ್ತು. ಅಲ್ಲ ವಿಕ್ಕಿ, ಈ ಪಲ್ಲವಿ ಅಂಡ್ ತ್ರಿವಿಕ್ರಮ್ ಮಧ್ಯ ರಿಲೇಶನ್ಶಿಪ್ ಹೇಗಿದೆ? ಪಲ್ಲವಿ ಅವ್ರಿಗೆ ನಿಜವಾಗ್ಲೂ ತ್ರಿವಿಕ್ರಮ್ನ ಕಂಡ್ರೆ ಇಷ್ಟ ಇಲ್ವಾ?
ಯಾಕೆ ಹಾಗೆ ಕೇಳ್ತಾ ಇದೀಯಾ? ನಿನ್ನೆ ಅವ್ರನ್ನ ನೋಡಿದಾಗ ನಂಗೆ ಯಾಕೋ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಅವರಿಬ್ರು ಪೂರ್ತಿ ಸತ್ಯನ ಹೇಳ್ತಿಲ್ಲ ಅಂತ ಅನಿಸ್ತಿದೆ. ನಿನಗಷ್ಟೇ ಅಲ್ಲ ನಿಶಿ, ನನಗೂ ಈ ಡೌಟ್ಸ್ ಮುಂಚೆಯಿಂದನೂ ಇತ್ತು. ಬಟ್ ಯಾವಾಗ ಪಲ್ಲವಿಯವರು ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟರೋ ಆ ಡೌಟ್ಸ್ ಎಲ್ಲ ನನಗೂ ಕ್ಲಿಯರ್ ಆಯಿತು. ಹೇಗಾದ್ರೂ ಮಾಡಿ ಪ್ರೀತಿ ಇದೆಯಾ ಅಂತ ಪ್ರೂವ್ ಮಾಡಬೇಕಲ್ಲ. ಏನು ಮಾಡಲಿ ಇವಾಗ? ಪಲ್ಲವಿಯವರು ತುಂಬ ಒಳ್ಳೆಯವರು. ಪರಿಸ್ಥಿತಿ ನಮ್ಮಿಬ್ಬರ ಜೀವನದಲ್ಲಿ ಈ ಥರ ಆಟ ಆಡ್ತಿದೆ ಅಷ್ಟೇ. ಇನ್ಮೇಲೆ ನಾನು ಆಟ ಆಡಿಸ್ತೀನಿ. ನನ್ನ ಅಕೌಂಟಿಗೆ ದುಡ್ಡು ಕಳಿಸಿರೋ ಪುಣ್ಯಾತ್ಮ ಯಾರು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಗೊತ್ತಾಗಿದ್ರೆ ಇನ್ನೊಂದಿಷ್ಟು ವಸೂಲಿ ಮಾಡ್ಬೋದಾಗಿತ್ತು. ಭಗವಂತ, ಕೊಡೋದ್ ಕೊಡ್ತೀಯಾ? ಯಾಕೆ ಹಿಂಗೆ ಯಾವಾಗ್ಲೂ ಕೋಳಿಗೆ ಅಕ್ಕಿ ಕಾಳು ಹಾಕ್ದಂಗೆ ಇಷ್ಟಿಷ್ಟೇ ಕೊಡ್ತೀಯಾ? ಒಂದೇ ಸಲ ಒಂದ್ ಮಂಕ್ರಿ ದುಡ್ಡು ಕೊಟ್ಬಿಡ್ಬಾರ್ದಾ? ಗೀತಾ, ಲೇ ಗೀತಾ, ಯಾಕ್ರಿ ಹಿಂಗ್ ಕೂಗ್ತಾ ಇದ್ದೀರಾ? ನಂಗೆ ಕಿವಿ ಕೇಳಲ್ವಾ? ಏನೇ ಇದು? ಅಯ್ಯೋ ಕೊಡ್ರಿ ದುಡ್ಡು ರೀ. ಅದೇ ದುಡ್ಡು ಕಣೆ, ನಿನ್ ಕಬೋರ್ಡಲ್ಲಿ ಸಿಕ್ಕಿದ್ದು. ಕೆಟ್ಟಲ್ಲಪ್ಪ ಕೆಲ್ಸ. ನೋಡ್ಬಿಟ್ಟ ಈ ಮನುಷ್ಯ. ಅದು ಬ್ಯಾಗು ನಂದೇ ರೀ. ಏಯ್ ಗೀತಾ, ನಿಂಗೆ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಇಷ್ಟೊಂದು ದುಡ್ಡು ಎಲ್ಲಿ ಬಂತೆ? ತಬ ಅಂತೀಯಲ್ಲ. ಅಯ್ಯೋ ಸರಿಯಾಗಿ ಸಿಗಾಕೊಂಡಲ್ಲ. ಹೇಗಾದ್ರೂ ಇದರಿಂದ ಬಚಾವಾಗ್ಬೇಕಲ್ಲ. ಏನ್ ಮಾಡ್ಲಿ? ಒಂದ್ಲೇ ಮಂದಿದ್ವಿ. ಏನ್ ದುಡ್ಡಿನ ವ್ಯವಹಾರ ಮಾಡ್ತಿದ್ಯಾ? ಎಲ್ಲಿಂದ ಬಂತಿದ್ದು ದುಡ್ಡು ಹೇಳೆ. ರೀ, ನನ್ ಕಬರ್ಡ್ ಚೆಕ್ ಮಾಡಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ? ₹1 ದುಡಿಯೋ ಯೋಗ್ಯತೆ ಇಲ್ಲ. ನನ್ನೇ ಪ್ರಶ್ನೆ ಮಾಡ್ತೀರಾ ದುಡ್ಡೆಲ್ಲಿಂದ ಬಂತು ಅಂತ? ಏ ಗೀತಾ, ಗಂಡನಿಗೆ ಎದುರು ಮಾತಾಡಿದ್ರೆ ಕಪ್ಪಾಳಕ್ಕೆ ಬರ್ಸ್ಬಿಡ್ತೀನಿ. ಅವನ್ ದುಡಿಯಲ್ಲ ಅನ್ನೋ ಒಂದು ಕಾರಣಕ್ಕೆ ನೀನೇನ್ ಮಾಡಿದೆ ಅಂತ ಕೇಳೋ ಅಧಿಕಾರ ಇಲ್ವಾ ಅವನಿಗೆ? ಇದು ಪಲ್ಲವಿ ಇರೋ ಮನೆ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಮನೆ. ಈ ಮನೆಗೆ ಬರೋ ₹1 ನ್ಯಾಯವಾಗಿರ್ಬೇಕು, ಗೊತ್ತಾ? ಹೇಳು, ಅದೆಂತ ಅನ್ಯಾಯ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ಯಾ ಹೇಳು. ಅಯ್ಯೋ ಏನಜ್ಜಿ ನೀವು? ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ. ಅದು ಲಾಟ್ರಿ ಟಿಕೆಟ್ ತಗೊಂಡಿದ್ನಲ್ಲ, ಅದ್ರಲ್ಲಿ ಬಂದಿದ್ದ ದುಡ್ಡು. ಕರ್ನಾಟಕದಲ್ಲಿ ಲಾಟ್ರಿ ಟಿಕೆಟ್ ಬ್ಯಾನ್ ಆಗಿ ಯಾವ್ದೋ ಕಾಲ ಆಗಿದೆ.